ಸ್ನೇಹಿತರೆ ನಮಸ್ಕಾರ. ಈಗ ಇಡೀ ಇಂಡಿಯಾ ಕಾಯ್ತಾ ಇರುವಂಥ ರಾಮಾಯಣ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದ ಮೇಲಂತೂ ಒಂದು ಮಾತು ಹೇಳಬೇಕು, ಇದು ಸಾಮಾನ್ಯ ಸಿನಿಮಾ ಅಲ್ವೇ ಅಲ್ಲ, ಹಿಸ್ಟ್ರಿ ಕ್ರಿಯೇಟ್ ಮಾಡುವಂಥ ಸಿನಿಮಾ ಅನ್ನೋಂಥ ಫೀಲ್ ಕೊಡ್ತಾ ಇದೆ. ಮೊದಲಿಗೆ ರಣಬೀರ್ ಕಪೂರ್ ಶ್ರೀರಾಮನಾಗಿ ತುಂಬ ಶಾಂತ ಮತ್ತು ಗಂಭೀರನಾಗಿ ಕಾಣಿಸ್ತಾ ಇದ್ದಾರೆ. ಆದರೆ ಟ್ರೈಲರ್ನ ನಿಜವಾದ ಹೈಲೈಟ್ ಅಂದರೆ ನಮ್ಮ ಯಶ್ ಅವರು ರಾವಣನಾಗಿ ಕಾಣಿಸಿದ್ದು ಮತ್ತು ಅವರ ಎಂಟ್ರಿ ಬಂದಂಥ ಕ್ಷಣನೇ ಸ್ಕ್ರೀನ್ ಫುಲ್ ಕೂಡ ಫೈರ್ ಆಗಿಬಿಡುತ್ತೆ. ಲುಕ್ಸ್ ಆಗಿರ್ಬೋದು, ಆ್ಯಟಿಟ್ಯೂಡ್ ಆಗಿರ್ಬೋದು, ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಎಲ್ಲ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ VFX ಬಗ್ಗೆ ಹೇಳೋದೇ ಬೇಡ, ಹಾಲಿವುಡ್ ರೇಂಜ್ಗೆ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. ಪ್ರತಿ ಫ್ರೇಮ್ ಕಣ್ಣಿಗೆ ಹಬ್ಬನೇ. ಹಾನ್ಸ್ ಜಿಮ್ಮರ್ ಮತ್ತು AR ರೆಹಮಾನ್ ಮ್ಯೂಸಿಕ್ ಸೇರಿ ಗೂಸ್ ಬಂಪ್ಸ್ ಕೊಡ್ತಾ ಇದೆ. ಒಟ್ಟಾರೆಯಾಗಿ ಟ್ರೈಲರ್ ನೋಡಿದೆ, ಇದು ಇಂಡಿಯನ್ ಸಿನಿಮಾಗೆ ಹೊಸ ಸ್ಟ್ಯಾಂಡರ್ಡ್ ಸೆಟ್ ಮಾಡೋಂಥ ಸಿನಿಮಾ ಆಗ್ಬೋದು ಅನ್ನೋಂಥ ಭರವಸೆ ಮೂಡಿಸ್ತಾ ಇದೆ. ಯಶ್ ಫ್ಯಾನ್ಸ್ಗೆ ರಾವಣ ಪಾತ್ರ ದೊಡ್ಡ ಸರ್ಪ್ರೈಸ್ ಆಗೋದಂತೂ ಪಕ್ಕ. ಇನ್ನು ನಿಮಗೆ ಟ್ರೈಲರ್ ಹೇಗೆ ಅನ್ನಿಸ್ತು? ಯಶ್ ರಾವಣನಾಗಿ ಗೆಲ್ತಾರಾ ಅಥವಾ ಏನಾಗುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೇಲೆ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ವಿಡಿಯೋಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.